ಹಲೋ ನಮಸ್ಕಾರ. ನಾನು ನಿಮ್ಮ ಅನ್ವಿತಾ ಉಡುಪಿ. ಹರೇ ಕೃಷ್ಣ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಆ್ಯಂಡ್ ಇವತ್ತಿನ ವಿಷಯ ಏನಪ್ಪ ಅಂದರೆ, ಒಂದು ಪ್ರಯೋಗ ಮಾಡ್ತಾ ಇದ್ದೇನೆ ಆಯಿತಾ. ಒಂದು ಯೂಟ್ಯೂಬಲ್ಲಿ ವೀಡಿಯೋ ನೋಡಿದ್ದೆ. ಸೊ ಅದನ್ನು ಟ್ರೈ ಮಾಡುವಂತ ಹೇಳಿ ಇವತ್ತು ನೋಡಿ ಬಟ್ಟೆ ಎಲ್ಲ ನೀರಲ್ಲಿ ಮುಳುಗಿಸ್ತಾ ಇದ್ದೇನೆ. ನೀವೀಗ ಅನ್ಕೋಬೋದಾಯ್ತಾ, ನಾನು ಬಟ್ಟೆ ಒಗಿಲಿಲ್ಲ ಅಂತ ಹೇಳಿ. ಹೌದು, ನಾನು ಬಟ್ಟೆ ಒಗಿಲಿಲ್ಲ. ಯಾಕಂತ ಹೇಳಿದರೆ ಇದೇ ಪ್ರಯೋಗ ಮಾಡಬೇಕಲ್ವಾ, ಅದಕ್ಕೆ ತುಂಬ ಬಟ್ಟೆನ ಹಾಗೆ ರಾಶಿ ಮಾಡಿ ಇಟ್ಟಿದ್ದೆ. ಸೊ ಇವಾಗ ಏನು ಮಾಡ್ತಿದ್ದೇನೆ ಅಂತ ಹೇಳಿದರೆ, ಇದು ನಾನು ವೀಡಿಯೋದಲ್ಲಿ ನೋಡಿದ ಪ್ರಕಾರ ಅವರ ಬಟ್ಟೆಯ ಕೊಳೆ ಎಲ್ಲ ಹೋಯಿತು ಆಯಿತಾ. ಸೊ ಈ ರೀತಿ ಮಾಡಿದರೆ ಬೇಗ ಬಟ್ಟೆನ ಒಗಿಬೋದಂತೆ. ಅಂದರೆ ಯಾವುದೇ ರೀತಿ ನೀವು ಕಲ್ಲಲ್ಲಿ ಬಡಿದು ಅಥವಾ ವಾಷಿಂಗ್ ಮಿಷಿನ್ಗೆಲ್ಲ ಹಾಕಿ ಏನು ಸರ್ಕಸ್ ಮಾಡಬೇಕಂತ ಇಲ್ಲ ಅಂತೆ. ಸೊ ಈ ರೀತಿ ಮಾಡಿದರೆ ಬೇಗ ಏನು ಬಟ್ಟೆಯ ಕೊಳೆ ಹೋಗ್ತದಂತೆ. ನೋಡುವ, ಈ ನಮ್ಮ ಹೆಣ್ಣು ಮಕ್ಕಳಿಗೆ ಹಾಗೆ ಹೆಂಗಸರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೇನೆ ಆಯಿತಾ. ಮೊದಲೇನು ಗೊತ್ತಾ, ಇಲ್ಲಿ ನಾನು ನೀರನ್ನು ಇಟ್ಕೊಂಡಿದ್ದೇನೆ. ಸೊ ಫುಲ್ ನೀರು ಇಟ್ಕೊಳ್ಬೇಕು. ನೆಕ್ಸ್ಟ್ ಆ ನೀರಿಗೆ ಉಂಟಲ್ಲ, ಈಗ ನಾನು ಏನೆಲ್ಲ ತಗೊಂಡಿದ್ದೇನೆ ಅಂತ ಹೇಳಿ ಮೊದಲು ಹೇಳ್ತೇನೆ. ಸಾಲ್ಟ್, ಇದು ಉಪ್ಪು ಆಯಿತಾ, ಅದು ಮತ್ತು ಸರ್ಫ್ ಎಕ್ಸೆಲ್ ಬೇಕು, ಮತ್ತು ಉಂಟಲ್ಲ ಪೇಸ್ಟ್ ಬೇಕು ಆಯಿತಾ. ಸೊ ಈ ಸಣ್ಣ ಪೇಸ್ಟನ್ನು ನಾನು ತಗೊಂಡಿದ್ದೇನೆ ಇಲ್ಲಿ. ಯಾಕಂದರೆ ಮನೆಯಲ್ಲಿರುವಂಥ ಪೇಸ್ಟ್ ಸುಮ್ಮನೆ ವೇಸ್ಟ್ ಆಗ್ತದಲ್ಲ, ಅದಕ್ಕೆ ಸಣ್ಣ ಪೇಸ್ಟನ್ನು ತಗೊಂಡಿದ್ದೇನೆ ಆಯಿತಾ. ಅದರಲ್ಲಿ ಎಲ್ಲ ಸಹ ಹಾಕೋದಿಲ್ಲ, ಸ್ವಲ್ಪ ಹಾಕೋದು. ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ? ಸರ್ಫ್ ಎಕ್ಸೆಲ್, ಪೇಸ್ಟ್ ಹಾಗೆ ಉಪ್ಪು ನನ್ನ ಕೈಯಲ್ಲಿದೆ. ಓಕೆನಾ. ಈಗ ಏನು ಮಾಡಬೇಕು ಅಂತ ಹೇಳಿದರೆ, ಈ ನೀರಲ್ಲಿ ಉಂಟಲ್ಲ ಸ್ವಲ್ಪ ಒಂದು ಜಗ್ಗಲ್ಲಿ ಉಂಟಲ್ಲ ನೀರನ್ನು ಸ್ವಲ್ಪ ತೆಗೆದು ಇಟ್ಕೊಳ್ಳುವ ಆಯಿತಾ. ಯಾಕಂತ ಹೇಳ್ತೇನೆ ಈಗ. ಸೊ ನಾನು ತೆಗೆದು ಇಟ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್ ಏನು ಗೊತ್ತಾ, ಈಗ ನಾವು ನೀರು ಇಟ್ಕೊಂಡಿದ್ದೇವಲ್ಲ ಅದಕ್ಕೆ ಈ ಉಪ್ಪನ್ನು ಹಾಕ್ಕೊಳ್ಬೇಕು ಆಯಿತಾ. ಎಲ್ಲ ಸಹ ಹಾಕ್ಕೊಳ್ಬೇಕು. ಮತ್ತು ನಾವು ತುಂಬ ಡ್ರೆಸ್ಸೆಲ್ಲ ಇರ್ತದಲ್ವ, ಸೊ ಅವ್ರಿಗೆ ಕೂಡ ಒಗಿಬೇಕು, ತುಂಬ ಒಗಿಬೇಕು ಅಂತ ಹೇಳಿ ಟೆನ್ಷನ್ ಮಾಡ್ಕೋಬೇಡಿ ಆಯಿತಾ. ಈ ಮೆಥಡನ್ನು ಫಾಲೋ ಮಾಡ್ತಾ ಹೋಗಿ. ಆ್ಯಂಡ್ ನನಗೆ ಸಹ ಗೊತ್ತಿಲ್ಲ, ನಾನು ಸಹ ಪ್ರಯೋಗ ಮಾಡೋದಷ್ಟೇ ಆಯಿತಾ. ನೋಡುವ ಹೇಗೆ ಬರ್ತದೆ ರಿಸಲ್ಟ್ ಅಂತ ಹೇಳಿ. ಓಕೆ, ಎಲ್ಲ ಸೊಪ್ಪು ಹಾಕಿ ಆಯಿತು ಆಯಿತಾ. ನಾನು ಸೊ ಈಗ ನಾವು ಸರ್ಫ್ ಎಕ್ಸೆಲನ್ನು ತಗೊಳ್ಳುವ. ಓಕೆನಾ. ಸರ್ಫ್ ಎಕ್ಸೆಲನ್ನು ಸ್ವಲ್ಪ ನಾನು ಕೈಗೆ ಹಾಕ್ಕೊಳ್ತೇನೆ, ಮತ್ತು ನಾನು ನೀರಿಗೆ ಹಾಕ್ತಾ ಇದ್ದೇನೆ. ಹಾಗೆಯೇ ಒಂದು 2 ಸರಿ ಸರ್ಫ್ ಎಕ್ಸೆಲನ್ನು ಈ ನೀರಿಗೆ ಹಾಕಿದ್ದೇನೆ ಆಯಿತಾ. ಇಲ್ಲಿ 1 ಬಕೆಟ್ ನೀರನ್ನ ತಗೊಂಡಿದ್ದೇನೆ ನಾನು, ಮತ್ತು 2 ಸರಿ ಸರ್ಫ್ ಎಕ್ಸೆಲ್ನ ಹಾಕಿದ್ದೇನೆ. ನೆನಪಿಟ್ಕೊಳ್ಳಿ, ಮೊದಲು ನಾನು ಉಪ್ಪು ಹಾಕಿದ್ದೇನೆ. ಓಕೆ ಅಲ್ಲ. ಈ ವಿಡಿಯೋ ನೋಡಿದ ಮೇಲೆ ನನಗನ್ನಿಸ್ತು, ದಿನಾಲೂ ಯಾಕೆ ಬಟ್ಟೆ ಒಗಿಬೇಕು, ಒಮ್ಮೆಲೆ ಈ ರೀತಿ ಮಾಡಿ ಒಗಿಬೋದಲ್ಲ ಅಂತ. ಸೊ ನೋಡುವ ನಮ್ಮ ಪ್ರಯೋಗ ವರ್ಕ್ ಆಗ್ತದಾ ಇಲ್ವಾ ಅಂತ ಹೇಳಿ. ಸೊ ಅದೇ ರೀತಿ ನಾನು ಸಹ ಒಗಿತೇನೆ. ನೋಡುವ. ಈಗ ನೋಡಿ ಸರ್ಫ್ ಎಕ್ಸೆಲ್ನ ಹಾಕ್ತಿದ್ದೇನೆ ನೀರಿಗೆ. ಪೂರ್ತಿ ಹಾಕಬೇಕು ಆಯಿತಾ. ಅಂದರೆ 2 ಸರಿ ಹಾಕಿದ್ದೇನೆ. ಹಾಗೆ ನೀರಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು. ಅಂದರೆ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ನಾವು ಸರ್ಫ್ ಎಕ್ಸೆಲ್ನ ಹಾಕಿದ ಮೇಲೆ ಅದು ಹಾಗೆ ಕೆಳಗೆ ತಳದಲ್ಲಿ ನಿಂತು ಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಮಾಡಿದರೆ ಉಂಟಲ್ಲ, ಅದು ನಿಲ್ಲೋದಿಲ್ಲ, ಕೆಳಗಡೆ ಫುಲ್ಲು ಕರಗಿ ಹೋಗ್ತದೆ. ನೋಡಿ, ಈಗ ನಾನು ಪೇಸ್ಟನ್ನು ಇನ್ನೊಂದು ನೀರಿಗೆ ಹಾಕ್ತೇನೆ ಆಯಿತಾ. ಇನ್ನೊಂದು ನೀರು ಅಂತ ಹೇಳಿದರೆ, ನಾನು ಆವಾಗಲೇ ನಿಮಗೆ ತೆಗೆದಿಟ್ಟಿದ್ದೇನೆ, ನಾನು ಆವಾಗಲೇ ತೋರಿಸಿದ್ದೇನಲ್ವ. ಸೊ ಆ ನೀರಿಗೆ ಮಿಕ್ಸ್ ಮಾಡಿ ಮತ್ತೆ ಅದಕ್ಕೆ ಮಿಕ್ಸ್ ಮಾಡ್ತೇನೆ. ಯಾಕಂತ ಹೇಳಿದರೆ, ಒಮ್ಮೆಲೆ ನೀವು ಪೇಸ್ಟನ್ನು ಉಂಟಲ್ಲ ಆ ನೀರಿಗೆ ಹಾಕಿದರೆ ಅದು ಮಿಕ್ಸ್ ಆಗೋದಿಲ್ಲ, ಹೌದಾ. ಸೊ ಅದಕ್ಕೋಸ್ಕರ ಈ ರೀತಿ ಮಾಡಬೇಕಾಯ್ತಾ. ಈಗ ನೀರಿಗೆ ಹಾಕಿ ಚೆಂದ ಮಾಡಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಈಗ ಉಂಟಲ್ಲ ಆ ನೀರನ್ನು ಆಗ ಮಾಡಿ ಇಟ್ಕೊಂಡಿದ್ದೇವಲ್ಲ, ಸೊ ಆ ನೀರಿಗೆ ಫುಲ್ ಮಿಕ್ಸ್ ಮಾಡಬೇಕು ಆಯಿತಾ. ಈಗ ನೋಡಿ, ನಾನು ಎಲ್ಲ ಡ್ರೆಸ್ಸನ್ನು ಸಹ ಈ ನೀರಲ್ಲಿ ಮುಳುಗಿಸ್ತಾ ಇದ್ದೇನೆ ಆಯಿತಾ. ಈಗ ನೋಡಿ, ಎಲ್ಲ ಬಟ್ಟೆ ಸಹ ಇದರಲ್ಲಿ ಹಾಕಿ ಮುಳುಗಿಸಿ ಇಟ್ಟಿದ್ದೇನೆ. ಇದನ್ನು ಅವರು ಮುಕ್ಕಾಲು ಗಂಟೆ ಇಡಬೇಕು ಅಂತ ಹೇಳಿದ್ದಾರೆ. ನಾನುಂಟಲ್ಲ 1 ಅವರ್ ಇಡ್ತೇನೆ. ನೋಡುವ ಯಾವ ರೀತಿ ಆಗ್ತದಂತ ಹೇಳಿ. ಮಣ್ಣೆಲ್ಲ ಹೋಗ್ತದಾ ಎಂತ ಆಗ್ತದೆ ನೋಡುವ ಆಯಿತಾ.
ಈಗ ನೋಡಿ, ನಾನು 1 ಗಂಟೆ ಬಿಟ್ಟು ಇದನ್ನು ನೋಡ್ತಾ ಇದ್ದೇನೆ. ಮಣ್ಣೆಲ್ಲ ಮೇಲೆ ನಿಂತಿದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ತಾ ಇದ್ದೇನೆ. ಅಷ್ಟೇನು ಮಣ್ಣೆಲ್ಲ ಹೋಗಲಿಲ್ಲ. ಯಾಕಂದರೆ ನಮಗೆ ಬಟ್ಟೆ ಒಗೆದ್ರೇ ಕರೆಕ್ಟ್ ಆಗೋದಾಯ್ತಾ. ಈ ರೀತಿ ಎಲ್ಲ ಇದೆಲ್ಲ ನಮಗೆ ವರ್ಕೌಟ್ ಆಗೋದಿಲ್ಲ ಅಂತ ಅನ್ನಿಸ್ತಾ ಉಂಟು. ಯಾಕಂದರೆ ಇದು ನಾನು ಜಸ್ಟ್ ಟ್ರೈ ಮಾಡಿದಷ್ಟೇ. ಅಂದರೆ ಸ್ವಲ್ಪ ಸ್ವಲ್ಪ ಹೋಗಿದೆ ಅಷ್ಟೇ, ಜಾಸ್ತಿ ಏನೂ ಹೋಗಲಿಲ್ಲ. ಆದರೆ ಏನು ಗೊತ್ತುಂಟ, ನಮ್ಮ ಜನರಿಗೆ ಉಂಟಲ್ಲ ಸ್ವಲ್ಪ ಸಹ ಬುದ್ಧಿ ಇಲ್ಲ ಆಯಿತಾ. ಇಂಥ ವೀಡಿಯೋಗಳನ್ನೆಲ್ಲ ಹಾಕ್ತಾ ಇರ್ತಾರೆ. ಸೊ ಅಂಥ ವೀಡಿಯೋಸ್ಗಳನ್ನೇ ಜನರು ಹೆಚ್ಚು ಹೆಚ್ಚು ನೋಡ್ತಾರೆ. ಸೊ ನಿಮ್ಮನ್ನುಂಟಲ್ಲ ಮಂಗ ಮಾಡಲಿಕ್ಕೆ ಮಾತ್ರ ಈ ಥರ ವೀಡಿಯೋನ ಮಾಡಿ ವ್ಯೂಸ್ ಬರಲಿಕ್ಕೋಸ್ಕರ ನಿಮ್ಮನ್ನು ಮಂಗ ಮಾಡ್ತಾರೆ. ಸೊ ನೀವು ಇದಕ್ಕೆಲ್ಲ ಮರಳಾಗಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಆ್ಯಂಡ್ ಈ ಥರ ಎಲ್ಲ ಮಾಡಿ ಉಂಟಲ್ಲ ಜನರಿಗೆ ಮೋಸ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಪಾಪ ನೋಡ್ತಾರೆ, ಎಲ್ರಿಗೂ ಕೂಡ ಒಂದು ಆಸೆ ಇರ್ತದಲ್ವ, ಬೇಗ ಒಗ್ದಾದರೆ ಹೇಗೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಏನು ಟ್ರೈ ಮಾಡ್ತಾ ಇರ್ತಾರೆ. ನೋಡಿ, ನಾನು ಸಹ ಹಾಗೆ ಅಂದ್ಕೊಂಡೆ, ನನ್ನ ಸಹ ಡ್ರೆಸ್ಸೆಲ್ಲ ರಾಶಿ ಇದ್ದಾಗ ಈ ರೀತಿ ಮಾಡ್ಬೋದೇನೋ ಅಂತ. ಬಟ್ ಇದು ಸ್ವಲ್ಪ ಸಹ ನನಗೆ ಕರೆಕ್ಟಾಗಿ ಅನ್ನಿಸ್ಲಿಲ್ಲ. ಸೊ ನಾನು ಮತ್ತೆ ಪುನಃ ಡ್ರೆಸ್ ವಾಶ್ನ ಮಾಡಿದ್ದೇನೆ. ಮತ್ತು ಏನು ಹೇಳೋದು, ಇದರಲ್ಲಿರುವಂಥ ಕೊಳೆ ಎಲ್ಲ ಹೋಯಿತು. ಓಕೆನಾ, ಇದರಲ್ಲಿ ಅಂದರೆ ಹೋಗ್ತದೆ, ಸ್ವಲ್ಪ ಸ್ವಲ್ಪ ಕೊಳೆ ಎಲ್ಲ ಹೋಗ್ತದೆ. ಬಟ್ ನನಗೆ ಇದು ಕರೆಕ್ಟಾಗಿ ಅನ್ನಿಸ್ಲಿಲ್ಲ. ಓಕೆ, ನಮ್ಮ ಪ್ರಯೋಗ ಉಂಟಲ್ಲ ವರ್ಕೌಟ್ ಆಗಲಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಆಯಿತಾ. ಈ ವಿಡಿಯೋವನ್ನು ಹಾಕಿದವರು ಯಾರಂತ ಈ ವಿಡಿಯೋದಲ್ಲಿ ಹೇಳೋದಿಲ್ಲ ನಾನು, ಸುಮ್ಮನೆ ಯಾಕೆ ಅವ್ರಿಗೆ ಸಹ ವ್ಯೂಸ್ ಆಗಲಿ. ಬಟ್ ಏನು ಗೊತ್ತಾ, ಇದರಲ್ಲಿ ಜಾಸ್ತಿ ಏನು ಕೊಳೆ ಎಲ್ಲ ಎಂತ ಸಹ ಹೋಗೋದಿಲ್ಲ. ನಿಮ್ಮ ಮನೇಲಿರುವಂಥ ಉಪ್ಪು ವೇಸ್ಟ್ ಆಗ್ತದೆ, ಹಾಗೆ ಪೇಸ್ಟ್ ವೇಸ್ಟ್ ಆಗ್ತದೆ, ಹಾಗೆ ಸರ್ಫ್ ಎಕ್ಸೆಲ್ ಕೂಡ ವೇಸ್ಟ್ ಆಗ್ತದೆ ಅಂತ ಹೇಳ್ತಾ ಓಕೆ, ಅಣ್ಣದನ್ ಟೇಕ್ ಕೇರ್, ಬಾಯ್ ಬಾಯ್.